ಸೂಪರಾಗಿರುವಂಥ ಈ ಚಿಕನ್ ಗ್ರೇವಿನ ಇವತ್ತು ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಅಲ್ಲ. ಇದು ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಈ ಚಿಕನ್ ಗ್ರೇವಿನ ನಾವು ಅನ್ನಕ್ಕೂ, ದೋಸೆಗೆ, ಚಪಾತಿಗೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ನೋಡಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಾಗಿದೆ. ಈ ಚಿಕನ್ ಗ್ರೇವಿನ ನೀವು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತೀನಿ. ಹಾಗೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೇಲಿ ನಾನು ಚಿಕನ್ ಗೊಜ್ಜನ್ನು ಮಾಡಿದ್ದೆ ಸ್ನೇಹಿತರೆ. ಚಿಕನ್ ಗೊಜ್ಜನ್ನು ಭಾಳ ಸಿಂಪಲಾಗಿ ನಾವು ಇವತ್ತು ಭಾಳ ಈಸಿಯಾಗಿ ಸಿಂಪಲಾಗಿ ಮಾಡುವ ಒಂದು ವಿಧಾನನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಾನು ಸ್ನೇಹಿತರೆ. ಇದಕ್ಕೆ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸ್ನೇಹಿತರೆ. ಇದನ್ನು ಫಸ್ಟಿಗೆ ಏನು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಿಕನ್ನ ನಾನು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಬೇವು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ನಾನು ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟನ್ನ ನಾನು ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ನ ಬೇಯ್ತಾ ಇತ್ತಲ್ಲ, ಆ ಬೇಯ್ತಾ ಇದ್ದ ಚಿಕನ್ಗೆ ಆ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ. ಈ ಮಸಾಲೆಗಳೆಲ್ಲ ನಿಮಗೆ ಸರ್ವಸಾಮಾನ್ಯ ಗೊತ್ತಿರೋವಂಥದ್ದು. ಹಾಗಾಗಿ ನಾನೇನು ಆ ಮಸಾಲೆಗಳನ್ನೆಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ, ಅದನ್ನೇ ನಾನು ಹೇಳಿದ್ದೀನಿ ಸ್ನೇಹಿತರೆ. ಅದೇ ಥರ ನಾನು ಮಿಕ್ಸಿಗೆ ಆ ಮಸಾಲೆಗಳನ್ನೆಲ್ಲ ಪೇಸ್ಟ್ ಮಾಡಿ ಆಮೇಲೆ ಬೇಯ್ತಾ ಇದ್ದ ಚಿಕನ್ಗೆ ಆ ಮಸಾಲೆನೆಲ್ಲ ಹಾಕಿದ್ದೀನಿ. ನೋಡಿರಿ, ತುಂಬ ಸಿಂಪಲ್ಲಾಗಿ ಮಾಡೋವಂಥ ಈ ಚಿಕನ್ ಗ್ರೇವಿ. ಇದು ಅನ್ನಕ್ಕೂ ಆಗುತ್ತೆ. ಬೇಳೆ ಸಾರು ಇರುತ್ತಲ್ಲ, ಬೇಳೆ ಸಾರು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ಹೀಗೆ ಆಗುವಂಥ ಒಂದು ಚಿಕನ್ ಗ್ರೇವಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಯಾವುದೇ ಒಂದು ಚಿಕನ್ ಗ್ರೇವಿ ಮಾಡಿದ್ರೆ ಈ ಥರ ಚಿಕನ್ಗೆ ಎಣ್ಣೆ ಬಿಟ್ಕೊಂಡು ಬರಬೇಕು ಸ್ನೇಹಿತರೆ. ನಾವು ಚಿಕನೆಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಚಿಕನ್ ಮಸಾಲೆಗೆ ಈ ಥರ ನಾವು ಹಾಕಿರುವಂಥ ಎಣ್ಣೆ ಮೇಲ್ಗಡೆ ತೇಲ್ತಾ ಇರಬೇಕು. ಈ ಥರ ಮೇಲ್ಗಡೆ ತೇಲ್ ಬರಬೇಕು. ಈ ಥರ ಮೇಲ್ಗಡೆ ತೇಲ್ ಬರೋ ತನಕನೇ ನಾವು ಈ ಚಿಕನ್ ಗ್ರೇವಿನ ಬಾಣಲೆಯಲ್ಲಿ ಕುದಿಸ್ಬೇಕು. ಆವಾಗ ತುಂಬ ಟೇಸ್ಟಿ ಬರುತ್ತೆ. ನಾವೇನು ಮಾಡಿರ್ತೀವಿ, ಬರೀ ಚಿಕನ್ ಹಾಕಿ ಮಸಾಲೆ ಹಾಕಿ ಒಂದು ಸ್ವಲ್ಪ ಕುದಿದಿದ್ದಂಗೆ ಒಂದೊಂದು ಸಲ ಇಳಿಸ್ಬಿಡ್ತೀವಿ, ಸ್ವಲ್ಪ ಬೇಯ್ದಿಡೋದಿರೋ ಅಂತ. ಆ ಥರ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ನೋಡಿ, ಈ ಥರ ಎಣ್ಣೆ ಎಲ್ಲ ಪೂರ ನಮ್ಮ ಬಾಣಲೆಯಿಂದ ಕೆಳಗಡೆ ಎದ್ದು ಬರಬೇಕು. ಎಣ್ಣೆ ಪೂರ ನಮ್ಮ ಬಾಣಲೆಯಿಂದ ಈ ಥರ ಕ್ಲೀನಾಗಿ ಎದ್ದು ಬಂದರೆ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಸ್ನೇಹಿತರೆ. ಚಿಕನ್ನಿಂದ ಎಣ್ಣೆ ಎಲ್ಲ ನೋಡಿ ಚಿಕನ್ನಿಂದ ಮೇಲೆ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸೂಪರಾಗಿರುವಂಥ ಒಳ್ಳೆ ಟೇಸ್ಟಿ ಆಗಿರುವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಬರೀ ಸಿಂಪಲಾಗಿ ಅನ್ನಕ್ಕೆ ಉಪಯೋಗಿಸ್ಬೋದು. ಚಪಾತಿಗಂತೂ ಹೇಗೆ ಕಾಂಬಿನೇಷನ್ನು ನೋಡಿ ಸ್ನೇಹಿತರೆ. ಈ ಥರ ಇಷ್ಟು ಗಟ್ಟಿಯಾಗಿದೆ. ನಿಮಗೆ ಈ ಥರ ಇಷ್ಟು ಗಟ್ಟಿಯಾಗಿ ಬೇಕು ಅಂದರೆ ಆರಾಮಾಗಿ ಇಷ್ಟು ಗಟ್ಟಿಯಾಗಿ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕ್ಬೋದು. ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಗಟ್ಟಿ ಬೇಡ, ಇದು ಸ್ವಲ್ಪ ಗೊಜ್ಜು ಥರ ಬರಲಿ ಅಂತ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ನೀರು ಹಾಕಿದ್ರು ಗಟ್ಟಿನೇ ಇದೆ, ಇದೇನು ತಳ್ಳಗೇನಾಗಿಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ಈ ನೀರಲ್ಲಿ ಚೆನ್ನಾಗಿ ಬೇಯಲಿ. ಆಮೇಲೆ ಚಿಕನಿಗೆ ನಾವು ಟೊಮೊಟೊ ಹಣ್ಣು ಹಾಕ್ತೀವಲ್ಲ, ಸ್ವಲ್ಪ ಪೇಸ್ಟ್ ಮಾಡಿಬಿಡ್ತೀವಿ. ನಾವು ಟೊಮೊಟೊ ಹಣ್ಣನ್ನ ಪೇಸ್ಟ್ ಹಾಕೋದ್ರಿಂದ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಹಾಗೆ ಟೊಮೊಟೊ ಹಣ್ಣು ಮಾಡ್ಬೋದು. ಟೊಮೊಟೊ ಹಣ್ಣನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅದು ಸ್ವಲ್ಪ ರಸನೂ ಜಾಸ್ತಿ ಆಗುತ್ತೆ, ಗ್ರೇವಿನೂ ತಿಕ್ಕಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. ನೋಡಿ, ಆರಾಮಾಗಿ ಎಷ್ಟು ರುಚಿಯಾಗಿದೆ ಸಿಂಪಲ್ಲಾಗಿರುವಂಥ ಒಂದು ಚಿಕನ್ ಗ್ರೇವಿನ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ಇವತ್ತಿನ ಭಾನುವಾರದ ಚಿಕನ್ ಗ್ರೇವಿ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇದರಲ್ಲೂ ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಬರಬೇಕು. ಈ ಥರ ತೇಲ್ತಾ ಬಂದರೆ ಸೂಪರಾಗಿದೆ. ಇದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದರಲ್ಲೂ ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡು ಬಂದಿದೆ ಸ್ನೇಹಿತರೆ ಅಲ್ವಾ. ಈ ರೀತಿ ಚಿಕನ್ ಗ್ರೇವಿ ಮಾಡೋದ್ರಿಂದ ನಾವು ಆರಾಮಾಗಿ ಸಿಂಪಲ್ಲಾಗಿ ಭಾಳ ಬೇಗ ಚಿಕನ್ ಗ್ರೇವಿನ ಮಾಡ್ಬೋದು ಸ್ನೇಹಿತರೆ. ನೋಡಿ, ನಮ್ಮ ಮನೆಗೆ ನಾನು ಈ ರೀತಿ ಚಿಕನ್ ಗ್ರೇವಿನ ಮಾಡಿದ್ವಿ ಸ್ನೇಹಿತರೆ. ನಿಮಗೆ ಈ ಚಿಕನ್ ಗ್ರೇವಿ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.